ಸಾಂದ್ರ ಮುನಿಕುಲ ಪಾವರರಾಜನ ಹಾರಿದರೆ ಈ ಧೀರದ ಮುಂದೆ ಎಂಥ ನುಡಿಯನ್ನು ನುಡಿದಿರಿ. ಆದರೆ ದಾನವೇಂದ್ರರೇ, ನಾವೀಗಾಗಲೂ ಸಕಲ ಲೋಕಗಳಂಗೆದ್ದು ವೈಕುಂಠಕ್ಕೆ ದಾಳಿಯನ್ನು ಹಿಡಿದೇಕೆಂದು ದಾನವೇಂದ್ರ ಒಬ್ಬ ಕುಲಕ್ಕೆ ಸಲ್ಲದ ಸಾಗರ ಸುದ್ದಿಗಳನ್ನು ನನ್ನ ಮೋಸಪುತ್ತಿಯನ್ನು ವಶಪಡಿಸಿಕೊಂಡಿರುವಂತೆ. ದಾನವೇಂದ್ರರೇ, ಆ ಎಂಟೇಡಿಗೆ ಬಿಟ್ಟಲು ಬಂದವನ ಹೆಂಡತಿಯಾದ ಕರಗಳನ್ನು ಹಿಡಿದು ಮಾನವನ್ನು ಪಡಿಸುತ್ತೇನೆ. ದಾನವೇಂದ್ರರೇ, ಇದಕ್ಕೆ ಅಡ್ಡ ಬಂದ ವರಿಸಿದ ಕರಂಗಳನ್ನು ಹರಿಗಡಿದ್ದೇನೆ. ಕೇಳಿದೆಯಾ ಮುನಿತ? ಅಹೋ ಸ್ವಾಮಿ ನಾರದರೆ, ನಾವು ಹೋಗುವ ಕಾರ್ಯಕ್ಕೆ ವಿಘ್ನ ಬಾರದಂತೆ ಆಶೀರ್ವಾದ. ದಾನವೇಂದ್ರ, ಆನೆ ಸಂರಕ್ಷಣೆ ಕರ್ತನಿಂದ ಜಂಬದಿಂದ ಮೆರೆಯುವ ಹಂಬು ದಾಸಿರುವವನು ಧರ್ಮವನ್ನು ಮರಿಗೆವ ಅವನ ಸಚಿವಣಿಗಳನ್ನು ಲಕ್ಷ್ಮಿಯನ್ನು ಕೈಯಿಂದ ಸೋಲಾಡಿಸಿದೆವು. ಬಿಡದ ಛಲವನ್ನ ಬಿಡದ ಕಟುಕನ ದುರೀಣರನ್ನ ಬಂದ ಜೈಧಾರಿಯನ್ನು ವರ್ಷ ನಾರದರ ಜ್ಞಾನವಿದ್ದೆ ನಾರದರೆ. ಓಹೋ ತನಿಜ ಚೇಷ್ಟರಾದ ಶಕ್ತಿ ಸುಂದರ ಪ್ರಚೋದನರೇ, ನಾರದರೆ ನಿಮ್ಮ ಭುಜಬಲದ ಪರಾಕ್ರಮವೇ ಫಲ ನಿಮಗೆ ಗೆಲುವು ದೊರೆಯುವಂತ ಮಾಡುತ್ತದೆ. ನೀವನ್ನು ಚಿಂತಿಸಿ ಈಗಲೇ ಹೊರಡಿರಿ. ನಾವಿನ್ನು ಮುಂದಕ್ಕೆ ಪ್ರಯಾಣ ಮಾಡುತ್ತಿ ಕಣ್ಣಿನ ವೀರರೇ ಮಹಾ ದೊಡ್ಡದನ್ನು ಭಯಬನ್ನಿರೇ ನಾರದರೆ. ಹರೇ ನಾಮ ಅಮೃತ ಪಾಮ ನಮ್ಮ ಕುಲವೈರಿಯಾದ ಹರಿಯನ್ನು ಎಲ್ಲಿರುವನ ಹಟ್ಟಿಗೆ ಹೋಗಿ ಅವನ ಸರಿಗಿಡಿದು ಬೇರೆ ನಡೆಸಿಕೊಳ್ಳೋಣ ಅನುಜ. ಈ ಮಾತು ಸಹಜ. ಗೊಂಡಗಲಗಳೆಂಬರ ಪದಂಚನಕ್ಕೆ ಬಂದು ಮಾರದನಂತ ಒತ್ತಂಡ ಪ್ರಭಾವ ಮಂಡಿತನಾದನು ಆಗದನೇ ಅನುಜ. ಸರ್ವ ಎಂಟು ನೋಡ ಕರದತ್ತದನಂತ ದೂರಿ ಮಾರುಮಲದ ನಂತರವ ವೈರಿಸರಂಗಳ ಮದರದ ಅರಿವೆ ಗರ್ವ ಮುರಿದು ಆ ಸುಂದರ ಮನೆಯವಾದ ಲಕ್ಷ್ಮಿಯನ್ನು ಎಳೆದು ಬರುವುದಕ್ಕೆ ಈರ ಹೊಡೆದ ಅಣ್ಣ ಕುರುಕುಲದ ಗಂಡ ಫಲಿ ಫಲಿಗಳಾಗಿ ಭಾರತೀಯ ಪದ ಗೋಮತಿ ನಾನಾ ಸಂರಕ್ಷಣೆ ಕರ್ತನನ್ನು ನಡೆಯುತ್ತಿದ್ದ ಅಧಮನಾದ ಸ್ತ್ರೀಯರಿಗೆ ಹೆಣ್ಣಿನವರ ಹಟ್ಟಿಗೆ ಸೂಟಿಗಿಂತ ರಥವನ್ನು ಬಿಡುವಂತನಾಗಲು ನಾಡುದ ಅದೇ
ಪರ್ವತಗಳನ್ನು ಗೋಳಾಡಿಸಿ ಮನ ಮುನಿಗಳ ಮಾರ್ಪ ಯಜ್ಞ ಆಗಾದಿಗಳನ್ನು ಕೆಡಿಸಿ ಸಜ್ಜನರ ಪೀಡಿಸಿ ಬಹು ಕಷ್ಟಪಡಿಸಿ ಈಗ ಅದೇ ಅಮ್ಮಿನಿಂದ ವಿಷ್ಣು ಯಾರ ಮೋದನ್ನು ಲೆಕ್ಕಕ್ಕೆ ತಾರದೆ ವೈಕುಂಠಕ್ಕೆ ಹಿಡ್ದ ಸನ್ನಿಧರಾಗಿ ಹೊರಟರು. ಮುಂದಿಗೆ ಮೂರ್ಖರಿ ಕಾಲಗತಿ ಕೂಡಿ ಬಂದಂತೆ ತೋರುತ್ತದೆ. ನಾನೀಗ ಈ ಸಮಾಚಾರವನ್ನು ಶ್ರೀಮನ್ನಾರಾಯಣ ತಿಳಿಸುವುದಕ್ಕೆ ವೈಕುಂಠಕ್ಕೆ ಪ್ರಯಾಣ ಮಾಡುವ ಸಾರಥಿ ಅತಿ ಜಾಗ್ರತೆ. ತಮ್ಮ ಅಪ್ಪನಿಯಿಂದ ದೇವ ಮಹಾನುಭಾವ. ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶೋಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶೋಭಕರ ನಾರಾಯಣ. ಶ್ರೀಕೃಷ್ಣ ಲಕ್ಷ್ಮಿ ಏ ಜಗವಂದೆ ನಾಟಕ ಮಂದಿರ ಅರೇ ಏ ಜಗವಂದೆ ನಾಟಕ ಮಂದಿರ ಜನರಲ್ಲ ಸುತ್ತ ಗೊಂಬಿಗಳಯ್ಯ ಜನರಲ್ಲ ಸುತ್ತ ಗೊಂಬಿಗಳಯ್ಯ ಅರೇ ಏನಾಡಿಸಿದಂತೆ ಪಾಡುವನಯ್ಯ ನೀನಾಡಿಸಿದಂತೆ ಪಾಡುವನಯ್ಯ ಶ್ರೀರಾಮಯ್ಯನೇ ನೀನೇ ದೇವ ಶ್ರೀರಾಮಯ್ಯನೇ ನೀನೇ ದೇವ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಏನ ಕರುಷನ ತೋರಿ ನಾನಿಂದೆ ದಿನಳ ಮೊರೆ ಕೇಳೋ ದೇವ ದಿನಳ ಮೊರೆ ಕೇಳೋ ದೇವ ಪೂಜಿಸಲೆಂದೇ ಹೂಗಳ ತಂದೆ ಒಲಿದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ ನಾನಿನ್ನ ಪಾದದ ಗೋಳಾದರು ಚೆನ್ನ ಪಾದದ ಗೋಳಾದರು ಚೆನ್ನ ಸ್ವೀಕರಿಸೋ ನನ್ನ ಸ್ವಾಮಿ ದಿನಳ ಮೊರೆ ಕೇಳೋ ದೇವ ದಿನಳ ಮೊರೆ ಕೇಳೋ ದೇವ ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ಆಗಿರ್ತಕ್ಕಂಥ ವೇದಮೂರ್ತಿ ರಾಮಲಿಂಗಯ್ಯ ತಾತನವರಿಗೆ 101 ರೂಪಾಯಿಗಳನ್ನು ಕಾಣಿಕೆಯಾಗಿ ಅನುಸರಿಸುತ್ತಾರೆ. ಸಕಲ ಐಶ್ವರ್ಯ ವಸ್ತು ಮೇಲ ಕೇಳುವ ಈಶ್ವರಿ ಸೌಭಾಗ್ಯದಾಸಿನಿ
ಪ್ರಾಣೇಶ್ವರ ಪರಮೇಶ್ವರಿ ಹೇಳುವನಿ ಕೇಳು. ಇದೇನು ಚಂದ್ರ ಕೇಳು. ದೇವ ಶ್ರೀ ಹರಿ ವೈಕುಂಠ ಬಾಲ ಏನಿದು ನಿನ್ನಯ ಆನಂದ ಲೀಲಾ. ದೇವ ಶ್ರೀ ಹರಿ ವೈಕುಂಠ ಬಾಲ ಏನಿದು ನಿನ್ನಯ ಆನಂದ ಲೀಲಾ. ಲೋಕ ರಕ್ಷಕನೇ ಭಕ್ತರ ಪಾಲಕನೇ ಭಕ್ತರ ಪಾಲಕನೇ ಕನ್ನಡದರನೇ ಪರಮ ಪುರುಷನೇ ಕನ್ನಡದರನೇ ಪರಮ ಪುರುಷನೇ ರಕ್ಷಿಸು ದೇವನೇ ಕಮಲಾಕ್ಷನೇ. ದೇವ ಶ್ರೀ ಹರಿ ವೈಕುಂಠ ಬಾಲ ಏನಿದು ನಿನ್ನಯ ಆನಂದ ಲೀಲಾ. ಪಾವನ ಅಂಗನಿ ಪರವಶನಾದರೆ ಕೇಳುವರಾರು ಭಕ್ತರ ತೊಂದರೆ. ಪಾವನ ಅಂಗನಿ ಪರವಶನಾದರೆ ಕೇಳುವರಾರು ಭಕ್ತರ ತೊಂದರೆ. ಸುಜನರ ಕಾಲಿಗೆ ನೀನೇ ಆಸರೆ. ಜನರ ಬಾಳಿಗೆ ನೀನೇ ಆಸರೆ ರಕ್ಷಿಸೋ ದೇವನೇ ಕಮಲಾಕ್ಷನೇ. ದೇವ ಶ್ರೀ ಹರಿ ವೈಕುಂಠ ಬಾಲ ಏನಿದು ನಿನ್ನಯ ಆನಂದ ಲೀಲಾ. ಆನಂದ ಲೀಲಾ ಆನಂದ ಲೀಲಾ. ಪ್ರಾಣೇಶ್ವರ ಪರಮೇಶ್ವರಿ ನೀನು ಈ ರೀತಿ ಆದಿಶೇಷನ ಮೇಲೆ ಮಲಗಿ ಆನಂದ ಪರವಶನಾದರೆ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವರಾರು. ಶ್ರೀಮನ್ನಾರಾಯಣ ಮರತೆಯನ್ನು ಜಗತ್ ಕಲ್ಯಾಣ. ಸುಂದರಿ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸತ್ಯಲೋಕದ ಮಾಸಿ ರಾಣಿ, ಚನ್ನ ಬಾಳಿನ ಬಂಗಾರ
ಸುಂದರಿ, ಸುಂದರ, ಭಕ್ತರ ಮನೋಕೋರಿಕೆಂ ಈಡೇರಿಸಿ ದುಷ್ಟರಂ ನಿಗ್ರಹಿಸಿ ವಿಚಾರ ನನಗೆ ತಿಳಿಯದೆ. ನಾನು ಸುಮ್ಮನೆ ಕುಳಿತರು, ನಿಂತರು, ಮಾತನಾಡಿದರು, ನಿದ್ರಿಸಿದರು, ವಿಶ್ರಾಂತಿ ಪಡೆದರು, ಇಂತಹ ಸಮಯದಲ್ಲಿ ಕೂಡ ನನ್ನ ಅಂತರಾತ್ಮವು ಸದಾ ಭಕ್ತರಿಗೆ ನೆರಳಾಗಿರುತ್ತದೆ. ಅಹೇ ರಮಣಿ, ಪ್ರಿಯ, ದುರ್ಜನರಿಗೆ ಶಿಕ್ಷೆ ವಿಧಿಸುವ ಮಹಾಂಕುಶ ರೂಪ ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದ ನಿಶ್ಚಿಂತೆಯಿಂದಿರು ಸತಿ ಮಹಾರೂಪವತಿ. ಹೃದಯೇಶ್ವರಿ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ನನ್ನ ಪ್ರೀತಿಯ ತಮ್ಮ ಜಲಂಧರನ ನೀನು ಶಿವನಿಂದ ಕೊಲ್ಲಿಸಿದ್ದು ಬಲ್ಲೆನು ನಾ. ನನ್ನ ಪ್ರೀತಿಯ ತಮ್ಮ ಜಲಂಧರನ ನೀನು ಶಿವನಿಂದ ಕೊಲ್ಲಿಸಿದ್ದು ಬಲ್ಲೆನು ನಾ. ಉಲ್ಲಲೋಚನನೆ ನೀನು ಸಾಮಾನ್ಯನೇ. ಪ್ರಿಯ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ನಿನ್ನ ನಾಡತೆಯು ಒಪ್ಪಲಾರೆ ಸ್ಥಿತಿ ಪಾಲನೆ, ನಿನ್ನ ನಾಡತೆಯು ಒಪ್ಪಲಾರೆ ಸ್ಥಿತಿ ಪಾಲನೆ. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ಕಾಂತ, ಕಾಂತೆ, ನಿನ್ನ ಮಾತೆ ಅದ್ಭುತ. ಪ್ರಿಯ, ಪ್ರಿಯೆ, ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ನೀನು ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ? ನಂದವರು ಯಾರು ಕಾಂತೆ? ಗರುಡ ವಾಹನ ಬಾಲ್ಯ ನಿನ್ನ ಗಾರುಡಿತನ. ಹಾಗಾದ್ರೆ ಮತ್ತೆ ಹೇಳೋನು ಕೇಳು. ಚೆನ್ನಾಗಿ ಹೇಳು.